ನಮಸ್ಕಾರ ಎಲ್ರಿಗೂ. ನಾನಿವತ್ತು ಹಳದಿ ಗೀ ರೈಸ್ ಮಾಡ್ತಾ ಇದ್ದೀನಿ. ಅರ್ಧ kg ಅಕ್ಕಿ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಶುಂಠಿ ತುರಿ, 4 ಸ್ಟಾರ್ ಮೊಗ್ಗು, 2 ಪಲಾವ್ ಎಲೆ, ಮರಾಠಿ ಮೊಗ್ಗು 4, ಲವಂಗ 8, 4 ಏಲಕ್ಕಿ, 4 ಪೀಸು ಚಕ್ಕೆ, 1 ಟೇಬಲ್ ಸ್ಪೂನು ಪುದೀನ ಸೊಪ್ಪು, ಅರ್ಧ ಸ್ಪೂನು ಅರಿಶಿನ ಪುಡಿ, 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಟೊಮೊಟೊ 1 ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು. ನಾನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಯಾವುದು ಯೂಸ್ ಮಾಡ್ತೀರಾ ಆ ಎಣ್ಣೆನ ಉಪಯೋಗಿಸಿ. ಆನಂತರ ಲವಂಗದೆಲೆ, ಮರಾಠಿ ಮೊಗ್ಗು, ಲವಂಗ, ಏಲಕ್ಕಿ, ಚಕ್ಕೆ, ಸ್ಟಾರ್ ಮೊಗ್ಗು, ಶುಂಠಿ ತುರಿ, ಈರುಳ್ಳಿ, ಸ್ವಲ್ಪ ಕೆಂಪಾದ ನಂತರ ಟೊಮೊಟೊ ಹಾಕೊಳ್ಳಿ. ತಕ್ಷಣ ಟೊಮೊಟೊ ಹಾಕೊಂಡ್ಬಿಟ್ರೆ ಈರುಳ್ಳಿ ಹಸಿ ವಾಸನೆ ಥರ ಕಾಣುತ್ತೆ. ಅದಾದಮೇಲೆ ಟೊಮೊಟೊ ಹಾಕೋಬೇಕು. ಟೊಮೊಟೊ ಸ್ವಲ್ಪ ಬಾಡಬೇಕು. ಟೊಮೊಟೊ ಸ್ವಲ್ಪ ಬಾಯ್ಲ್ ಆದಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಅರ್ಧ kg ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕೆಂಪಾದ್ಮೇಲೆ ಅದನ್ನು ಹಾಕ್ತೀನಿ. ಇದರಲ್ಲಿ ಅರ್ಧ kg ಅಕ್ಕಿ ನಾನು ತೊಳೆದಿಟ್ಕೊಂಡಿರೋದ್ರಿಂದ ಅರ್ಧ ಪಾತ್ರೆ ಬಂದಿದೆ. 1/4 ಪಾತ್ರೆ ನೀರು ಹಾಕ್ತೀನಿ. ಯಾಕೆಂದರೆ ನನಗೆ ಸ್ವಲ್ಪ ಮುದ್ದೆ ಬೇಕು. ಉದುರು ತುಂಬ ಆದರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಇದರಲ್ಲಿ ಅರ್ಧ ಪಾತ್ರೆ ಅಕ್ಕಿ ತೊಗೊಂಡಿದ್ದೆ. 1 ಪಾತ್ರೆ ನೀರು ಹಾಕ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು 1/4 ಪಾತ್ರೆ ಹಾಕ್ತೀನಿ. ನನಗೆ ಯಾಕೆಂದರೆ ಉದುದ್ರು ಬೇಡ, ಮುದ್ದೆ ಬೇಕು. ನಿಮ್ಗೇನಾದ್ರು ಉದುದ್ರು ಬೇಕು ಅಂದರೆ 1 ಪಾತ್ರೆ ಸಾಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಆಯಿತು. ನಂತರ ನಾನು ಈಗ ಕುಕ್ಕರ್ದು ಮುಚ್ಚಿಬಿಟ್ಟು ವಿಷಲ್ ಹಾಕ್ತಾಯಿದ್ದೀನಿ. 2 ವಿಷಲ್ ಬಂದು ಆಫ್ ಮಾಡಿದ್ಮೇಲೆ ಅನ್ನ ನೀಟಾಗಿ ಆಗಿರುತ್ತೆ. ತೋರಿಸಿದ ಹಳದಿ ಗೀ ರೈಸ್ ರೆಡಿಯಾಗಿದೆ. ಜೊತೆಗೆ ಚಿಕನ್ ಗೊಜ್ಜು ಮಾಡ್ಕೋಬೋದು. ನಾನ್ ವೆಜ್ ತಿನ್ನೋರು, ವೆಜ್ ತಿನ್ನೋರು ರಾಯ್ತಾ ಮತ್ತು ಆಲೂಗೆಡ್ಡೆ ಕುರ್ಮಾ ಮಾಡ್ಕೋಬೋದು.